ನಮ್ಮ PF ಅಮೌಂಟ್ ಅಡ್ವಾನ್ಸ್ ಹೇಗೆ ವಿಡ್ರಾ ಮಾಡೋದು ಗೊತ್ತಾ? ಸೂರ್ಯ ಮೈಂಡ್ ಟೆಕ್ ಯೂಟ್ಯೂಬ್ ನಲ್ಲಿ ಇದೆ, ನೋಡ್ತೀನಿ. ಹಲೋ ಫ್ರೆಂಡ್ಸ್, ಫಸ್ಟ್ ಗೂಗಲ್ ಹೋಗಿ ಕೊಟ್ಟಿರೋ ಲಿಂಕ್ನ ಪೇಸ್ಟ್ ಮಾಡಿ. ಮತ್ತೆ ನೋಡಿ, ಇದು ಟ್ಯಾಬ್ ಇದಾಗ ಓಪನ್ ಆಗುತ್ತೆ. ಯುಎನ್ ನಂಬರ್ ಹಾಕಿ. ನೆಕ್ಸ್ಟ್ ನಿಮ್ಮದು ಪಾಸ್ವರ್ಡ್ ಹಾಕಿ. ಲಾಗಿನ್ ಮಾಡಿ. ನೆಕ್ಸ್ಟ್ ನಿಮ್ಮ ಫೋನ್ಗೆ OTP ಇರುತ್ತೆ, OTP ಇಲ್ಲಿ ಪೇಸ್ಟ್ ಮಾಡಿ. ಹಂಗೆ ವೆಯ್ಟ್ ಮಾಡಿ, ಬರುತ್ತೆ. ಸಬ್ಮಿಟ್ ಮಾಡಿ. ನೆಕ್ಸ್ಟ್ ನೋಡ್ತಿರಲ್ಲ ಪೇಜು, KYC ಒಂದು ಚೆಕ್ ಮಾಡಿ. ನಿಮ್ದು ಅಪ್ರೂವ್ ಆಗಿದೆ ಅಂತ ಚೆಕ್ ಮಾಡಿ. ಎಲ್ಲ ಬ್ಯಾಂಕ್ ಅವ್ರ ಪಾಸ್ಬುಕ್ ಎಲ್ಲ ಪಾನ್ ಕಾರ್ಡ್ ಆಗಿರ್ಬೇಕು, ಆಧಾರ್ ಕಾರ್ಡ್ ಆಗಿರ್ಬೇಕು. ಎಲ್ಲ ಇತ್ತು ಅಪ್ರೂವ್ ಅಂತ ಬಂದರೆ ಮಾತ್ರ ನೀವು ಕ್ಲೈಮ್ ಮಾಡೋಕ್ಕಾಗುತ್ತೆ ಅಡ್ವಾನ್ಸ್ ಅಮೌಂಟು. ನೆಕ್ಸ್ಟ್ ಆನ್ಲೈನ್ ಸರ್ವಿಸ್ ಹೋಗಿ, ಇಲ್ಲಿ ಕ್ಲೈಮ್ ಅಂತ ನೋಡಿ. ಕ್ಲೈಮ್ ಫಸ್ಟ್ ಇದೆ, ಫಸ್ಟ್ ಕಾಲಮ್ ಹೋಗಿ ಇಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಹಾಕಿ. ನೀವು ಯಾವ್ದು ಕೊಟ್ಟಿರ್ತೀರೋ PFಗೆ ಅದೇ ಹಾಕ್ಬೇಕು, ಬೇರೆ ಹಾಕ್ಬಾರ್ದು. ನೆಕ್ಸ್ಟ್ ಇದು 2 ಮಾಡಿ. ಸಬ್ಮಿಟ್ ಆದ್ಮೇಲೆ ಪ್ರೊಸೀಡ್ ಕೊಡಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಕ್ಲೈಮ್ ನೋಡಿ. ಈ PF ಅಡ್ರೆಸ್ ಅಂತ ಇದು ಮಾಡಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಸರ್ವಿಸ್ ಅಂತ ನೋಡಿ. ನಿಮ್ಮದು ಕಂಪ್ನಿ ಇದು ಮಾಡಿ, ಯಾವ ಕಂಪ್ನಿ ಅಂತ. ನೆಕ್ಸ್ಟ್ ಇಲ್ಲಿ ಏನು ಪರ್ಪಸ್ ನೀವು ಅಮೌಂಟ್ ಡ್ರಾ ಮಾಡೋ ಅಂತ ಇಲ್ಲ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಅಮೌಂಟ್ ಹಾಕಿ. ಒಂದು ಆಧಾರ್ ನಂಬರ್ ಇದೆಯಲ್ಲ, ಆಧಾರ್ ಕಾರ್ಡ್ ಏನಿದೆ ಅಡ್ರೆಸ್ಸು ಅದನ್ನ ಇಲ್ಲಿ ಫಿಲ್ ಮಾಡಿ. ಹಿಂಗೆ ವೆಯ್ಟ್ ಮಾಡಿ, ಬರುತ್ತೆ. ಇದು ಫಿಲ್ ಆದಮೇಲೆ ಮತ್ತೆ ನಿಮ್ದು ಆಧಾರ್ OTP ಕೇಳುತ್ತೆ. ಮತ್ತೆ OTP ಹಾಕಿ. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಕೊಡಿ ಅಷ್ಟೇ. ನಿಮಗೆ 3 ದಿನದಲ್ಲಿ PF ಬರುತ್ತೆ. ಥ್ಯಾಂಕ್ ಯು.